ಈ ಮಂದಿರ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಮಹಾಲಕ್ಷ್ಮಿ ತಾಯಿಯ ಮಂದಿರ. ಇದಕ್ಕೆ ಗೋಲ್ಡನ್ ಟೆಂಪಲ್ ಅಂತೆ ಪ್ರಸಿದ್ಧಿ ದೊರಕಿದೆ. ಕಾರಣ 1500 kg ಚಿನ್ನ ಈ ಮಂದಿರದ ಒಳಗಡೆ ಲೇಪನ ಮಾಡಲಾಗಿದೆ. ಹಾಗೂ ತಾಯಿಯ ಮೂರ್ತಿ ಏನಿದೆ ಅದು 70 kg ಬಂಗಾರದ್ದು. ನಮಸ್ಕಾರ ಸ್ನೇಹಿತರೆ, ಕನ್ನಡತಿಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ಬಹಳಷ್ಟು ದಿನಗಳಾದವು ವಿಡಿಯೋ ಮಾಡಿ, ಅದಕ್ಕೋಸ್ಕರ ಕ್ಷಮೆ ಕೇಳ್ತೀನಿ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಅದಕ್ಕೆಂದಲೇ ನಾನು ವಿಶೇಷವಾಗಿ ನಿಮಗೋಸ್ಕರ ತಾಯಿ ಮಹಾಲಕ್ಷ್ಮಿ ದೇವಿಯ ಮಂದಿರದ ಸನ್ನಿಧಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ನೋಡಿ, ಮಾತೆ ಮಹಾಲಕ್ಷ್ಮಿ ದೇವಿಯ ಮಂದಿರ. ಈ ಮಂದಿರಕ್ಕೆ ಶ್ರೀ ಲಕ್ಷ್ಮೀ ನಾರಾಯಣಿ ಮಂದಿರ ಅಂತಲೇ ಪ್ರಸಿದ್ಧಿ ದೊರಕಿದೆ. ಸ್ವರ್ಣ ಮಂದಿರ ಇದು. ಈ ಮಂದಿರ ತಿರುಮಲೈ ಕೋಡಿ ಎನ್ನುವ ಪರ್ವತದ ಮೇಲ್ಗಡೆ ಇದೆ. ತಮಿಳುನಾಡಿನ ವೆಲ್ಲೂರಿನಿಂದ 10 ಕಿಲೋಮೀಟರ್ ದೂರದಲ್ಲಿದೆ ಈ ಮಂದಿರ. ಗೋಲ್ಡನ್ ಟೆಂಪಲ್ ಎಂದೇ ಪ್ರಸಿದ್ಧಿ ದೊರಕಿದೆ ಈ ಮಂದಿರಕ್ಕೆ. ಕಾರಣ, ಮಂದಿರಕ್ಕೆ 1500 kg ಬಂಗಾರ ಬಳಸಲಾಗಿದೆ. ಒಳಗಡೆ ಎಲ್ಲ ಬಂಗಾರದಿಂದ ಲೇಪನ ಮಾಡಲಾಗಿದೆ. ಸ್ನೇಹಿತರೆ, ಈ ಮಂದಿರದ ಸನ್ನಿಧಿಗೆ ಬರೋ ತಕ್ಷಣ ಏನನ್ಸುತ್ತೆ ಅಂದರೆ ಸಾಕ್ಷಾತ್ ವೈಕುಂಠಕ್ಕೆ ಹೋಗಿದ್ದೇವೇನೋ ಅನ್ನೋ ಥರ ಇದೆ ಈ ಮಂದಿರದ ಪರಿಸರ. ಸ್ವರ್ಗ ಥರ ಕಾಣಿಸುತ್ತೆ. ಈ ಮಂದಿರದ ಪ್ರವೇಶ ಮಾರ್ಗ ಹಿಡಿದು ಒಳಗಡೆ ಹೋಗುವ ಮಾರ್ಗದಲ್ಲಿ ಪೂರ್ತಿ ಬಂಗಾರದ ಲೇಪನ ಮಾಡಲಾಗಿದೆ. ಒಟ್ಟು 915 ಬಂಗಾರದ ಪತ್ರಿಕೆಗಳನ್ನು ಶಿಲಾಲೇಖನವಾಗಿ ಹಚ್ಚಲಾಗಿದೆ ಮಾರ್ಗಗಳಲ್ಲಿ. ನಕ್ಷತ್ರದ ಆಕಾರ ಥರದ ಈ ಮಾರ್ಗ ಮಂದಿರದಲ್ಲಿ ಹೋಗೋದಕ್ಕೆ ಸಮಯ ಹಿಡಿದುಕೊಳ್ಳುತ್ತೆ. ಆ ಹೋಗೋ ಮಾರ್ಗದಲ್ಲಿ ನಿಮಗೆ ಬ್ರೇಕ್ಫಾಸ್ಟು, ಕಾಫಿ, ಟೀ ಅಂತ ಎಲ್ಲ ಸಿಗುತ್ತೆ. ಅಷ್ಟು ದೂರ ಇದೆ ಆ ಮಾರ್ಗ ಅಲ್ಲಿ ಹೋಗಬೇಕಾದ್ರೆ. ಸ್ನೇಹಿತರೆ, ಆ ಶಿಲಾಲೇಖನಗಳನ್ನೆಲ್ಲ ಬರೆದಿದ್ದಾರಲ್ಲ, ಅದೆಲ್ಲ ತಗೊಂಡಿರೋದು ವೇದಗಳಿಂದ ಅದನ್ನೆಲ್ಲ ಬರೆಯಲಾಗಿದೆ. ಸ್ನೇಹಿತರೆ, ಈ ಮಂದಿರ ಕಟ್ಟಲು ಒಟ್ಟು 7 ವರ್ಷ ಹತ್ತಿದೆ ಅಂತೆ. 24 ಆಗಸ್ಟ್ 2007ರಲ್ಲಿ ಈ ಮಂದಿರದ ಉದ್ಘಾಟನೆಯಾಯಿತು. ಸ್ನೇಹಿತರೆ, ಶ್ರೀಪುರಂನ ಈ ಸ್ವರ್ಣ ಮಂದಿರದ ನಿರ್ಮಾಣ ಅಲ್ಲಿನ ಸ್ಥಳೀಯರಾದಂತಹ ಒಬ್ಬ ಸಾಧು, ಅವರ ಹೆಸರು ನಾರಾಯಣಿ ಅಮ್ಮ ಅಂತ ಹೇಳಿ, ಅವರೊಬ್ಬ ಸನ್ಯಾಸಿ. ಅವರ ನಿಜವಾದ ಹೆಸರು ಸತೀಶ್ ಕುಮಾರ್ ಅಂಥೇಳಿ. ಅವರ ಮಾರ್ಗದರ್ಶನ, ಅವರ ಮುಖಂಡತ್ವದ ಮೇರೆಗೆ ಈ ಮಂದಿರ ನಿರ್ಮಾಣವಾಗಿದೆ. ಸ್ನೇಹಿತರೆ, ಇದು ಪೂರ್ತಿ ಬಂಗಾರದಿಂದ ಮಾಡಲಾಗಿದೆ. ಅಂದರೆ ಪೂರ್ತಿ ಬಂಗಾರದ ಲೇಪನ ಮಾಡಲಾಗಿದೆ. ಅದಕ್ಕೋಸ್ಕರನೇ ರಾತ್ರಿ ಸಮಯದಲ್ಲಿ ಮಂದಿರ ತುಂಬ ವಿಜೃಂಭಣೆಯಿಂದ ಹೊಳೆಯುತ್ತದೆ. ಈ ಮಂದಿರ ರಾತ್ರಿ ಸಮಯ ನೋಡೋ ಹಾಗೆ ಇದೆ. ಮಂದಿರದ ಹೊರಗಡೆ ಒಂದು ಸರೋವರ ಸಹಿತ ಇದೆ. ಸ್ನೇಹಿತರೆ, ಆ ಸರೋವರದಲ್ಲಿ ದೇಶದ ನಾನಾ ಕಡೆ ಹೋಗಿ ಪವಿತ್ರ ನದಿಗಳಿಂದ ಅಮೃತ ಜಲವನ್ನು ತಂದು ಆ ಸರೋವರದಲ್ಲಿ ಹಾಕಲಾಗಿದೆ ಅಂತ. ಇನ್ನೊಂದು, ನಾನು ನಿಮಗೆ ಹೇಳಿದೆಲ್ಲ, ಪ್ರವೇಶ ಮಾರ್ಗದಿಂದ ಮಂದಿರದವರೆಗೆ ಹೋಗೋವರೆಗೆ ತುಂಬ ದೂರ ಇದೆ. ನಕ್ಷತ್ರ ಆಕಾರದಲ್ಲಿ ಮೇಲ್ಗಡೆಯಿಂದ ನೋಡಿದರೆ ಕಾಣಿಸುತ್ತದೆ. ಆ ಮಂದಿರಕ್ಕೆ ಹೋಗುವ ಮಾರ್ಗ 1.8 ಕಿಲೋಮೀಟರ್ದಿಂದ ನಡೆದುಕೊಂಡು ಹೋಗಬೇಕು. ನಾನು ಹೇಳಿದ ಪ್ರಕಾರ ಧರ್ಮಶಾಸ್ತ್ರದ ಮಾತುಗಳನ್ನೆಲ್ಲ ಅಲ್ಲಿ ಲಿಖಿತ ರೂಪದಲ್ಲಿ ಬರೆಯಲಾಗಿದೆ. ಸ್ನೇಹಿತರೆ, ಆ ಬಂಗಾರದ ಲೇಪನ ಏನು ಮಾಡಲಾಗಿದೆಯಲ್ಲ, ಅದ್ರ ಮೇಲೇ ಈ ಧರ್ಮಶಾಸ್ತ್ರದ ಮಾತುಗಳನ್ನು ಬಿಡಿಸಲಾಗಿದೆ. ನಿಮಗೆ ಮಾರ್ಗದಲ್ಲಿ ಹೋಗೋ ಹಾದಿಯಲ್ಲಿ ತಿಂಡಿ ತಿನಿಸು, ಕಾಫಿ ಎಲ್ಲ ಸಿಗುತ್ತೆ. ಬೇಕಾದರೆ ನಿಮಗೆ ಬುಕ್ಸ್ ಸಹ ಸಿಗುತ್ತೆ. ಇನ್ನೊಂದೇನೆಂದರೆ, ಮಂದಿರದಲ್ಲಿ ಮೊಬೈಲ್, ಕ್ಯಾಮ್ರಾ ಇವೆಲ್ಲ ಅಲೌಡ್ ಇಲ್ಲ, ಪ್ರವೇಶ ದೊರಕೋದಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಹೊರಗಡೆ ಇಟ್ಟೇ ಹೋಗಬೇಕು. ಆಮೇಲೆ ಪಾರಂಪರಿಕ ಉಡುಗೆ ಧರಿಸಿಕೊಂಡೇ ಹೋಗಬೇಕು. ಗಂಡು ಮಕ್ಕಳಾದಲ್ಲಿ ಧೋತಿ, ಪಂಚೆ, ಮೇಲ್ಗಡೆ ಒಂದು ವೈಟ್ ಶರ್ಟ್ ಹಾಕೋಬೋದು. ಹೆಣ್ಣು ಮಕ್ಕಳಾದಲ್ಲಿ ಕುರ್ತಾ ಅಥವಾ ಸಾರಿಯನ್ನು ಹಾಕ್ಕೊಂಡು ಮಂದಿರದ ಒಳಗೆ ಪ್ರವೇಶ ಮಾಡಬಹುದು. ಸ್ನೇಹಿತರೆ, ದರ್ಶನ ಉಚಿತವಾಗಿರುತ್ತದೆ. ಆದರೆ ನೀವು ತುಂಬ ಬೇಗ ಹೋಗಬೇಕಂತೀರಾ, ಆಮೇಲೆ ತಾಯಿಯನ್ನು ತುಂಬ ಹತ್ತಿರದಿಂದ ನೋಡಬೇಕು ಅಂತೀರಾ ಅಂದಲ್ಲಿ ದಿವ್ಯ ದರ್ಶನಕ್ಕೆ 250 ಟಿಕೆಟ್ ಇದೆ. ಇನ್ನೊಂದು, ಆ ಗರ್ಭ ಗುಡಿ ಏನಿದೆ ಅಲ್ಲ, ಆ ಗರ್ಭಗುಡಿಯ ಹೊರಗೆ 70 kgಯಿಂದ
ಮಾತೆ ಮಹಾಲಕ್ಷ್ಮಿಯ ಚಿಕ್ಕದಾದ ಒಂದು ಮೂರ್ತಿಯನ್ನು ಮಾಡಲಾಗಿದೆ. ಆ ಮೂರ್ತಿಗೆ ನೀವು ಅಭಿಷೇಕ ಸಹ ಮಾಡಬಹುದು. ದಿವ್ಯ ದರ್ಶನ ನೀವು ಟಿಕೆಟ್ ತೆಗಿತೀರಾ ಅಂದಲ್ಲಿ ಇದೆಲ್ಲ ನಿಮಗೆ ಅವಕಾಶ ಇರುತ್ತದೆ. ಈ ಥರ ಎಲ್ಲ ಇದೇ ನೋಡಿ ಸ್ನೇಹಿತರೆ, ಮಾತೆ ಮಹಾಲಕ್ಷ್ಮಿಯ ಮಂದಿರ, ಸ್ವರ್ಣ ಮಂದಿರ ಇದು.